ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಕೂತು ಮಾಡುವಂತ ಆಸನ ತುಂಬಾ ಎಫೆಕ್ಟಿವ್. ಓಕೆ, ಫಸ್ಟ್ ಕಾಲುಗಳನ್ನ ಸ್ಟ್ರೆಚ್ ಮಾಡ್ಕೊಳ್ಳಿ. ಹೀಗೆ ರೊಟೇಷನ್, ಲೆಫ್ಟ್ ಟು ರೈಟ್ and right to left. Okay. ನಂತರ ಕಾಲುಗಳನ್ನ ಫೋಲ್ಡ್ ಮಾಡ್ಕೊಳ್ಳಿ. ಲೈಕ್ ರೈಟ್ ಲೆಗ್. ನಂತರ ಈಗ ಇದು ಪದ್ಮಾಸನ ಮಾಡಲಿಕ್ಕೆ ಎರಡು ವಿಧಾನಗಳಿರುತ್ತೆ. ಒಂದು, ಡೈರೆಕ್ಟ್ ಆಗಿ ನಾವು ಪದ್ಮಾಸನದಲ್ಲಿ ಕೂತ್ಕೊಳ್ಳಿ. ನಮ್ಮ ಕೈಲಿ ನಮಗೆ ಪ್ರಾಕ್ಟೀಸ್ ಇದೆ, ಅಭ್ಯಾಸ ಇದೆ, ನಾವು ಮಾಡಬಲ್ಲೆ ಅಂತಂದ್ರೆ. ಇಲ್ಲ ಪ್ರಾಕ್ಟೀಸ್ ಇಲ್ಲ ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತಹ ಕೆಲವು ಪೂರಕವಾದಂತಹ ಆಸನಗಳನ್ನ ಮಾಡಬೇಕಾಗತ್ತೆ, ಪೂರಕವಾದಂತಹ ಸ್ಟ್ರೆಚಸ್. ಓಕೆ, ಸೊ ಕಾಲುಗಳನ್ನ ಫಸ್ಟ್ ಹೀಗೆ ಇಟ್ಕೊಳ್ಳಿ. ಇಟ್ಕೊಂಡು ನಂತರ ಮೊಣಕಾಲನ್ನ ನೆಲಕ್ಕೆ ಒತ್ತಬೇಕು. ಎಡಮಂಡಿಯ ಮೇಲೆ ಬಲಗಾಲನ್ನ ಇಟ್ಕೊಂಡು ಬಲಪಾದನ ಇಟ್ಕೊಂಡು ಬಲಮಂಡಿಯನ್ನ ನೆಲಕ್ಕೆ ಒತ್ತಬೇಕು. ನಂತರ ಎಡಪಾದನ ಬಲಮಂಡಿಯಲ್ಲಿ ಇಟ್ಕೊಂಡು ಮತ್ತೆ ಇದನ್ನ ಎಡಗಾಲನ್ನ ಒತ್ತಬೇಕು. ಸೊ ಈಗ ಮಾಡೋದ್ರಿಂದ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ಪದ್ಮಾಸನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ನೋಡಿ, ಈ ತರ ನಂತರ ಈ ತರ. ಸೊ ಕಾಲುಗಳನ್ನು ಈ ತರ ಮಾಡಬೇಕು. ಸೊ ಈಗ ಪದ್ಮಾಸನ ಮಾಡಲಿಕ್ಕೆ ಆದಷ್ಟು ನಿಮ್ಮ ಪಾದನ ನಿಮ್ಮ ಸೊಂಟದ ಹತ್ರವರೆಗೂ ತಗೊಳ್ಳಿ. ಇದು ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಮಾಡುತ್ತೆ. ನೋಡಿ, ಕಾಲುಗಳು ಈ ತರ ಬರಬೇಕು ನೋಡಿ. ಸೊ ಕಾಲು ಈ ತರ ಫುಲ್ ಫೋಲ್ಡ್ ಹಾಕು, ಮೊಣಕಾಲಿಗೆ ಈ ತರ ಕಂಪ್ಲೀಟ್ ಫೋಲ್ಡ್ ಹಾಕು, ಈ ತರ ಮಾಡ್ಕೊಳ್ಳಿ. ಮತ್ತೆ ಕಾಲನ್ನ